ಇದು ಯಾರಮ್ಮ ಒಳ್ಳೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರಂಗೆ ಬಂದಿದೆಯಲ್ಲಮ್ಮ. ಮಲಗಿದೆ ಎದ್ದು ಬಂದೆ ಡಾರ್ಲಿಂಗ್ಸ್. ಇದು ಡ್ರೈ ಫ್ರೂಟ್ಸ್ ಲಡ್ಡು, ಅದಲ್ಲಿರೋ ಕೊಲೆಸ್ಟ್ರಾಲ್ ಗೊತ್ತಾಯ್ತಾ ಡಾರ್ಲಿಂಗ್ಸ್? ಬೀಟರ್ ಎತ್ಕೊಂಬೋಗು. ಹಂಗಂದ್ರೆ ಚೀಕು ಬಂಟಿ ಅಂತೆ. ಇವಾಗ ಪ್ರೋಸೆಸ್ ಏನದ್ಗೆ? ಓಕೆ, ರವೆ ಉಂಡೆಗಳು ನೋಡಿ ಯಾವ ತರ ರೆಡಿ ಆಗಿದೆ. ಏನದ್ಕೆ ಇದು ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ಸೊ ಡಾರ್ಲಿಂಗ್ಸ್, ವಿಷಯ ಏನಪ್ಪಾ ಅಂತಂದ್ರೆ ನಾಳೆ ನಮ್ಮ ಬಾಬಾಜಿದು ಬರ್ತ್ಡೇ ಇದೆ. ಸೊ ಅವ್ರ ಬರ್ತ್ಡೇಗೆ ಹೋಮ್ ಮೇಡ್ ಕೇಕ್ ನ ಮಾಡ್ತಾ ಇದೀವಿ. ಅದು ಕೂಡ ಮ್ಯಾಂಗೋ ಕೇಕ್ ಅಂತೆ. ಫಸ್ಟ್ ಟೈಮ್ ನಮ್ಮ ಮನೆಯವರೆಲ್ಲ ಟ್ರೈ ಮಾಡ್ತಾ ಇದಾರೆ. ಹೆಂಗ್ ಮಾಡ್ತಾರೋ ಏನ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಸೊ ಡಾರ್ಲಿಂಗ್ಸ್ ಐಟಮ್ಸ್ ಎಲ್ಲ ತಗೊಬಂದಾಯ್ತು. ಬನ್ನಿ ಇವಾಗ ಹೋಗೋಣ, ಹೆಂಗ್ ಮಾಡ್ತಾರೆ ಅಂತ ನೋಡೋಣ. ಯಾರದು ಡೋರ್ ಹಾಕೊಂಡಿದ್ದು? ಏನೆಲ್ಲ ಈ ತರ ಕೂತಿದ್ದಾರೆ. ಅದಕ್ಕೆ ತಗೊಳ್ಳಿ, ಇಡ್ಲ ಒಳಗಡೆ ನೋಡೋಣ ಅವ್ರು ಏನ್ ಮಾಡ್ತಾರೆ ಅಂತ. ತಗೊಬಂದು ಇವಾಗ ಅಡುಗೆ ಮನೆಯಲ್ಲಿ ಇಟ್ಟಿದೀವಿ. ನಮ್ ಕೆಲ್ಸ ಮುಗೀತು. ಈಗ ಇದೇನ್ ಮಾಡ್ತಾ ಇದೆಯಾ? ಇದು ರವೆ ಉಂಡೆನಾ? ಅದು ರವೆ ಉಂಡೆನಾ? ಕೇಕ್ ಎಲ್ಲಿ? ಇನ್ನ ಸ್ಟಾರ್ಟೇ ಮಾಡಿಲ್ವಾ? ಏನದ್ಕೆ ಇದು? ಮ್ಯಾಂಗೋ ಪಲ್ಪ್ ಅಂದ್ರೆ ಮ್ಯಾಂಗೋ ಕೇಕ್. ಅಷ್ಟೇ ಮ್ಯಾಂಗೋನಾ? ಸಾಕಾಗುತ್ತಾ ಅಷ್ಟು? ಎಷ್ಟು ಮ್ಯಾಂಗೋ ಹಾಕಿದ್ದೀರಾ? 2 ಸಾಕಾಗುತ್ತಾ? ಓಕೆ. ಇದು ರವೆ ಅಂಡ್ ಸಕ್ಕರೆ ಪೌಡರ್. ರವೆ ಅಂಡ್ ಸಕ್ಕರೆ ಪೌಡರ್, ಯಾಲಕ್ಕಿ, 2 ಮ್ಯಾಂಗೋಸ್ ಆ್ಯಂಡ್ ಡ್ರೈ ಫ್ರೂಟ್ಸ್, ಸ್ವಲ್ಪ ಮಿಲ್ಕ್. ಇಷ್ಟರಲ್ಲಿ ನಮ್ಮ ಅದಕ್ಕೆ ಒಂದು ಕೇಕ್ ಮಾಡ್ತಾರೆ, ಮ್ಯಾಂಗೋ ಕೇಕ್. ಡಾರ್ಲಿಂಗ್ಸ್ ಹೆಂಗಿರುತ್ತೆ ಕೇಕು, ಅದು ಯಾವ ಥರ ಮಾಡ್ತಾರೆ ಕೇಕು ಅಂತ ಬನ್ನಿ ನೋಡೋಣ. ಇವಾಗ ಪ್ರೋಸೆಸ್ ಏನಂತಗೆ? ಈಗ ಇದು ರವೆ ಮತ್ತು ಸಕ್ಕರೆ ಪೌಡ್ರ್ ಮಾಡ್ಕೋಬೇಕು. ರವೆ ಮತ್ತು ಸಕ್ಕರೆನ ಪೌಡರ್ ಮಾಡ್ಕೊಳ್ಳಿ. ಅಲ್ಲಿ ಎಲ್ಲರೂ ಬರ್ತ್ಡೇಗೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ರೆ ನೀನು ಕೂತ್ಕೊಂಡು ಟಿವಿ ನೋಡ್ತಾ ಇದೆಯಲ್ಲ. ನಿಮ್ಮ ಡ್ಯಾಡಿ ಬರ್ಡೇಗೆ ಚೀಕು ಬಂಟಿ ಅಂತೆ. ಸೊ ಓಕೆ, ಇವಾಗ ಏನೇನು ಆಗ್ತಾ ಇದೆ, ಎಲ್ಲಿ ತನಕ ಬಂದಿದೆ ನೋಡೋಣ. ಅದಕ್ಕೆ ಏನು ಮಾಡಿದ್ರಿ? ಮ್ಯಾಂಗೋ ಮತ್ತು ಮಿಲ್ಕ್ನ ಯಾವುದಕ್ಕೆ ಮಿಕ್ಸ್ ಮಾಡ್ಕೊಂಡ್ರಿ? ಓಕೆ, ಅದು ಆ ಹಸಿಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಿದ್ರೆ ಇಲ್ಲ ಸಪ್ರೇಟಾ? ಓ, ಅದು ಸಪ್ರೇಟ್ ಇದು ಸಪ್ರೇಟ್ ಡಾರ್ಲಿಂಗ್ಸ್. ಇವಾಗ ಇದನ್ನ ಮಿಕ್ಸ್ ಮಾಡಿಕೊಂಡು ಆ ಹಸಿಟ್ಟಿಗೆ ಹಾಕ್ತಾ ಇದ್ದಾರೆ. ಬೀಟರ್ ಎತ್ಕೊಂಬೋಗು. ಹಂಗಂದ್ರೆ ಶ್ರುತಿ ಅಕ್ಕ, ಯಾವತ್ತು ನೀನು ನನಗೆ ಹೇಳಿದ್ಯಾ ಬೀಟರ್ ಅಂತ? ಅದ್ರ ಹೆಸರನ್ನ ಹೇಳು. ಅಲ್ಲ, ಹೇಳಿದ್ರೆ ನಮ್ಮ ಮನೆಯವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳಿಲ್ಲ ಅನ್ಸುತ್ತೆ. ನಿಜ ತಾನೇ? ಬಿಟ್ಟರ್ ಅಂದ್ರೆ ಡಾರ್ಲಿಂಗ್ಸ್ ನೋಡಿ, ಇವತ್ತು ನನಗೆ ಅರ್ಥ ಆಗಿದೆ. ಬಿಟ್ಟರ್ ಅಂದ್ರೆ ಇದು ಡಾರ್ಲಿಂಗ್ಸ್. ಅದಕ್ಕೆ ಇದೇ ತಾನೇ ಬಿಟ್ಟರ್ ಅಂದ್ರೆ. ಅದು ಬಿಟ್ಟರ್ ಅಲ್ಲ, ಮತ್ತೆ ಬಿಟ್ಟರ್ ಅಂದ್ರೆ ಮತ್ತೆ ಇದೇನಿದು? ಬೀಟರ್, ಹಿಂಗೆ ಬೀಟ್ ಮಾಡ್ತಾರಲ್ಲ ಅದು ಬಿಟ್ಟರ್ ಡಾರ್ಲಿಂಗ್ಸ್. ಇದ್ರ ನೇಮು ಬಿಟ್ಟರ್. ಬೀಟರಲ್ಲಿ ಬೀಟ್ ಮಾಡ್ತಾ ಇರಬೇಕು. ಇದು ಬೀಟ್ ಮಾಡ್ತಾ ಇಲ್ಲ, ಇದು ರೌಂಡ್ ಮಾಡ್ತಾ ಇರತ್ತರ. ಇದು ಟರ್ನ್. ನಮ್ಮ ಅಕ್ಕ ಏನೋ ಟರ್ನ್ ಮಾಡ್ತಾ ಇದ್ದಾಳೆ. ಓಕೆ, ರವೆ ಉಂಡೆಗಳು ನೋಡಿ ಯಾವ ತರ ರೆಡಿ ಆಗಿದೆ. ಸೂಪರ್ ಆಗಿ ರೆಡಿ ಆಗಿದೆ. ಇಲ್ಲ ಕಣಕ್ಕ, ರವೆ ಉಂಡೆ ಚೆನ್ನಾಗಿದೆ ಅಂದ್ರೆ ನೀನು ತುಂಬಾ ಚೆನ್ನಾಗಿದ್ಯಾ. ರವೆ ಉಂಡೆ ಬರೀ ಚೆನ್ನಾಗಿದೆ ಅಷ್ಟೇ. ಕೇಕ್ ಏನಾಗ್ತಾ ಇದೆ ಗೊತ್ತಿಲ್ಲ, ಏನೋ ಒಂದು ಆಗ್ತಾ ಇದೆ. ನಮ್ಮ ಅಕ್ಕಂದು ಆಲ್ರೆಡಿ ರೆಡಿಯಾಗಿ ಅಕ್ಕನ ಮಕ್ಕಳೆಲ್ಲ ತಿಂತಾ ಇದ್ದಾರೆ. ಹೇಗಿದೆಯಮ್ಮ ರವೆ ಉಂಡೆ ಚಿಟ್ಟು? ಓಕೆ, ಈಗ ನಮ್ಮ ಅಕ್ಕ ಮಾಡಿರೋ ರವೆ ಉಂಡೆನ ತಿನ್ನೋಣ ಬನ್ನಿ ಡಾರ್ಲಿಂಗ್ಸ್. ಇನ್ನೂ ಬಿಸಿ 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 ಹಂಗೆ ಇದೆ. ಇವಾಗ ಕಟ್ತಾ ಇದ್ದಾಳೆ ನೋಡಿ, ಹಂಗೆ ಬಿಸಿ ಬಿಸಿ ಇದೆ. ಸ್ವೀಟ್ನೆಸ್ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ, ಬಟ್ ಚೆನ್ನಾಗಿದೆ. ಅಕ್ಕ ರವೆ ಉಂಡೆ ಚೆನ್ನಾಗಿ ಬಂದಿದೆ ಕಣ. ವೆರಿ ಗುಡ್. ಮಿಕ್ಸಿಂಗ್ ಆಗ್ತಾ ಇದೆ ಕೇಕ್ದು. ಟೇಸ್ಟಿ ಆಗಿರಪ್ಪ ನೋಡಿ. ಸ್ವಲ್ಪ ಅಂದ್ರೆ ಇನ್ನೊಂದು ಸ್ವಲ್ಪ ಆಗ್ತಾ ಇದ್ರಿ. ಈಗ ಕೊಲೆಸ್ಟ್ರಾಲ್ ಗೊತ್ತಾಯ್ತಾ ಡಾರ್ಲಿಂಗ್ಸ್? ಕೇಕ್ಗಳಲ್ಲಿ ಎಷ್ಟಿದೆ ತೀರ್ಥ ಹಾಕಂಗೆ ಹಾಕಿದ್ರು. ಇಲ್ಲಿ ಅದಕ್ಕೆ ಎಣ್ಣೆ ಹಾಕಿ ಆ ಶೇಪಲ್ಲಿ ಮಾಡ್ತೀರಾ? ಗಟ್ ಇಟ್. ಹೋಟೆಲ್ ಮ್ಯಾನೇಜ್ಮೆಂಟ್ ಏನಾದರೂ ಮಾಡಿದ್ರೆ ಅದಕ್ಕೆ? ಬಿಸ್ನೆಸ್ ಮ್ಯಾನೇಜ್ಮೆಂಟಾ? ಓಕೆ, ಏನೋ ಆಗ್ತಾ ಇದೆ ಇಲ್ಲಿ.
ಕೇಕ್ ಶೇಪ್ಗೆ ಏನೋ ಒಂದು ಬರ್ತಾ ಇದೆ, ಅದು ಕೇಕ್ ಇಲ್ವಂತ ಗೊತ್ತಿಲ್ಲ, ಬರ್ತಾ ಇದೆ. ಹಿಂಗ್ ಮಾಡಿದ್ರೆ ನೀಟಾಗಿ ಸೆಟ್ ಆಗುತ್ತಂತೆ. ಮುರಿದೋದ್ರೆ ಅದು ಶೆಲ್ಫು ಇಲ್ಲ, ನಿನಗೆ ಹಂಗ ಅನ್ನಿಸ್ತಿದೆ ಅಷ್ಟೇ. ಅದು ಯಾವ್ದೋ ನೋಡಿದ್ದ, ಯಾವ್ದೋ ವಿಡಿಯೋದಲ್ಲಿ ನೋಡಿದ್ ನಾನು. ಮುರಿದಾಕೋ ರೇಂಜ್ಗೆ ಹಾಕಿದಾಳೆ ನಮ್ಮ ಅಕ್ಕ. ನೋಡೋಣ ಈಗ ಇದ್ರ ಮೇಲೆ ಸ್ಟೈಲ್ಗೆ ಏನಾದರೂ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದಾರೆ ನಮ್ಮತ್ತಿಗೆ. ಏನೋ ಮಿಕ್ಸ್ ಮಸಾಲ ಮಾಡ್ತಾ ಇದ್ದಾರೆ, ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ, ಇದೇನು ಅಂತ ನಮ್ಮ ಪ್ರಾಣೆ ಗೊತ್ತಿಲ್ಲ. ಇದು ಡ್ರೈ ಫ್ರೂಟ್ಸ್ ಲಡ್ಡು, ಅದರಲ್ಲಿರೋ ಡ್ರೈ ಫ್ರೂಟ್ಸ್ನಲ್ಲೇ ಎತ್ಕೋತಾ ಇದೀವಿ ಅಷ್ಟೇ. ಈ ಥರ ಮಾಡ್ಬೋದಾ ನೀವು? ಲಡ್ಡುಗೆ ಬೇಜಾರಾಗಲ್ವಾ? ಕೇಕ್ ಬಂದಿದ ತಕ್ಷಣ ಲಡ್ಡುನ ಮರಿತಾ ಇದ್ದೀರಾ ನೀವು? ಅವರಿಬ್ರು ಫ್ರೆಂಡ್ಸ್. ಈಗ ಇದರ ನೆಕ್ಸ್ಟ್ ಪ್ರೋಸೆಸ್ ಏನೋ ಅದಕ್ಕೆ? ನೆಕ್ಸ್ಟ್ ಪ್ರೋಸೆಸ್ ಇನ್ನೇನಿಲ್ಲ, ತಗೊಂಡೋಗಿ ಒಲೆ ಮೇಲೆ ಇಡೋದು ಅಷ್ಟೇ. ಇದನ್ನ ತೊಗೊಂಡೋಗಿ ಒಲೆ ಮೇಲೆ ಇಡೋದು ಅಷ್ಟೇ ಡಾರ್ಲಿಂಗ್ಸ್. ಒಲೆ ಮೇಲೆ ಇಟ್ಟ ಮೇಲೆ ಹೆಂಗಾಗುತ್ತೆ ಅಂತ ಆಮೇಲೆ ತೋರಿಸ್ತೀನಿ. ಓಕೆ, ಇವಾಗ ಓಪನ್ ಆಗ್ತಾ ಇದೆ ಕೇಕು. ಹೆಂಗೆ ಬಂದಿದೆ ಸ್ಮೆಲ್ಲಲ್ಲಿ ನೋಡಿ ಕಂಡುಹಿಡಿತಾ ಇದ್ದಾರೆ ನಮ್ಮ ಅತ್ತಿಗೆ. ಏನು ಬಾಂಬ್ ಅತ್ತಿಗೆ ಅದು? ಬಾಂಬ್ ತರಾನೇ. ಇಳಿ ಚಿಟ್ಟು, ಇಳಿ ಅಲ್ಲೇ ಅಲ್ಲೇ ಇಡಕ. ನೋಡಿ ಇವಳು ಹೆಂಗೆ ನಿಂತಿದ್ದಾಳೆ, ಬೈಸ್ಕೊತಾ ಇದ್ದಾಳೆ. ತಕೊಡ್ಲಾ? ಹೆಂಗೆ ಕೇಕ್ನ ತಳ್ಳಿದ್ದು? ಓಪನ್ ಮಾಡಿ, ನೀನು ಕಷ್ಟಪಟ್ಟು ಯಾರು ಹೇಳಿದ್ದು? ಮಾಡಿರೋದು. ಓಪನ್ ಹಿಂಗೆ ಎತ್ತು ಅದ್ರಲ್ಲೇ ಎತ್ತು. ಇದನ್ನ ಹಾಕ್ಬಿಡಕ್ಕ. ಏನಿದು? ಆಗ್ಬೇಕು, ಇನ್ನೊಂಚೂರು ಆಗ್ಬೇಕು. ಇನ್ನೊಂದು ಆಗ್ಬೇಕು, ಇನ್ನೂ ಕಾಯಿಸ್ಬೇಕಾ? ಗ್ಯಾಸ್ ಮೇಲೆ ಇಡ್ತೀರಾ ಇವಾಗ? ಸೊ ಡಾರ್ಲಿಂಗ್ಸ್, ಅದು ಇನ್ನೊಂದು ಸ್ವಲ್ಪ ಬೇಯಬೇಕು, ಮತ್ತೆ ಗ್ಯಾಸ್ ಮೇಲೆ ಇಡ್ತಾ ಇದ್ದಾರೆ. ಬನ್ನಿ, ನಾವು ಒಂದು ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಬರೋಣ. ಮಲಗಿದೆ ಎದ್ದು ಬಂದೆ ಡಾರ್ಲಿಂಗ್ಸ್. ನೋಡಿ ನಮ್ಮ ಅತ್ತಿಗೆ ಮಾಡಿರುವ ಕೇಕು ಹೇಗಿದೆ ಅಂತ. ಮ್ಯಾಂಗೋ ಕೇಕ್ ಹೇಗೆ ಕಾಣಿಸ್ತಾ ಇದೆ ನಿಮಗೆ? ಕೇಕ್ ಥರನೇ ಇದೆ ಅದಕ್ಕೆ. ಆ್ಯಂಡ್ ದಿಸ್ ಸ್ಟೈಲ್ ಸೂಪರಾಗಿ ಕಾಣಿಸ್ತದೆ. ನೋಡೋಣ, ತಿಂದ ಮೇಲೆ ಹೇಳಬೇಕು ನಿಮ್ದು ಹೇಗೆ ಮಾಡಿರ್ತೀರಾ ಅಂತ. ಅಲ್ಲಿ ತನಕ ವೆಯ್ಟ್. ಲಿಂಕ್ಸ್ ನೋಡಿ, ಟೈಮು ಎಕ್ಸಾಕ್ಟಾಗಿ 12 ಗಂಟೆ. ಇವಾಗ ನಾವು ಇಲ್ಲಿಂದ ಕೇಕ್ ತೊಗೊಂಡು, ನಮ್ಮ ಅತ್ತಿಗೆ ಮಾಡಿರೋ ಕೇಕ್ ತೊಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಾನು ಫುಲ್ ಮಲ್ಕೊಬಿಟ್ಟಿದೆ, ಫುಲ್ಲು ನಿದ್ದೆಲಿದ್ದೀನಿ ಡಾರ್ಲಿಂಗ್ಸ್. ಇವಾಗ ಇಪ್ಸಿದ್ರು ನೋಡಿ. ಕೇಕು ಏನು ಚೆನ್ನಾಗಿ ರೆಡಿಯಾಗಿದೆ. ಈ ಡಿಸೈನ್ ನನಗೆ ಇಷ್ಟ ಆಯಿತು. ಬನ್ನಿ ಇವಾಗ ಹೋಗಿ ಕೇಕ್ ಕಟ್ ಮಾಡಿಸೋಣ. ಅವ್ರು ಎಕ್ಸ್ಪೆಕ್ಟೇ ಮಾಡಿರಲ್ಲ ನಾವು ಬರ್ತೀವಿ ಅಂತ. ಬನ್ನಿ ಹೋಗೋಣ, ಕೇಕ್ ಕಟ್ ಮಾಡಿಸೋಣ. ನಾನು ಫುಲ್ಲು ಇನ್ನೂ ಅರ್ಧಂಬರ್ಧ ನಿದ್ದೆಲಿದ್ದೀನಿ ಡಾರ್ಲಿಂಗ್ಸ್. ಬೇಬಿ 12 ಗಂಟೆ ಆಗಿದೆ, ನಾನೇ ಮಲ್ಕೊಬಿಟ್ಟಿದ್ದೆ. ನೀನ್ಯಾಕೆ ಮಲಗಿಲ್ಲ? ಕಟ್ಟಮನ ಆಡ್ತಾ ಇದ್ದ. ಒಂದು ಮುತ್ಕೊಡು. ನನ್ನ ಬಿಟ್ಟು ಆಟ ಆಡ್ತಾ ಇದ್ದೆ. ನಿಂಗೆ ಏನು ಅನ್ಸಲ್ವಾ? ಆ ಥರ ನೀನು ನಾನು ಎಬ್ಬಿಸ್ತಾ? ಅದಾದ್ಮೇಲೆ ನಾನು ಕೇಕ್ ಕಟ್ ಮಾಡೋ ಟೈಮ್ ಆಗಿದೆ ಅಂತ ಹೇಳಿದ್ನಲ್ಲ ಕೂಡ. ಆಕ್ಚುಲಿ ನಾನು ಕೇಕ್ ಮಾಡೋ ಟೈಮ್ ಅಂತ ಹೇಳಿದೆ. ಹೌದಾ? ಬನ್ನಿ ಆಯ್ತು, ಹೋಗೋಣ. ಬಾ ಬೇಬಿ, ಬಾ 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 ಬಾ. ನಿದ್ದೆ ಬರ್ತಾರ, ಡೋರ್ ಬಿದ್ದಿಲ್ಲ ಅಮ್ಮನಿಂದ. ನಾನು ಆಚೆ ಹೋದಾಗ ಹಿಮ ಬೀಳ್ತೈತೆ, ನನ್ನ ಫೇವ್ರೆಟ್ ಹಿಮ. ಸೊ ಡಾರ್ಲಿಂಗ್ಸ್, ನೈಟ್ 12 ಗಂಟೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 12 ಗಂಟೆ ಆಗ್ಬಿಟ್ಟಿದೆ. 12:15 ಅನ್ಸುತ್ತೆ ಆಲ್ರೆಡಿ. ಇಲ್ಲ, 12 ಗಂಟೆ ಕರೆಕ್ಟ್, ಎಕ್ಸಾಕ್ಟ್ಲಿ 12 o'clock. ಓಕೆ, ನೋಡೋಣ ಬನ್ನಿ ಅವರು ಎದ್ದಿರ್ತಾರ ಇಲ್ವಾ ಅಂತ. ಎದ್ದಿಲ್ಲ ಅಂದರೆ ಹೋಗಿ ಎಬ್ಸೋಣ. ಇವಾಗ ಬನ್ನಿ ಹೋಗೋಣ. ಮಲಗಿದಾರ, ಎದ್ದಿದಾರ, ಏನು ಮಾಡ್ತಾ ಇದಾರ ನೋಡೋಣ. ಸೈಲೆನ್ಸ್ ಅಂತ ಕಿರ್ಚ್ಕೊಂತ ಅವ್ರ ಜೋರಾಗಿ. ಗೇಟ್ ಲಾಕ್ ಆಗಿದೆ, ನೋ ಎಂಟ್ರಿ. ಆಯ್ತು ಇರ್ರು, ಮಿತ್ತು ಮಾತಾಡ್ರು. ನೀವು ಕಿರ್ಚೋದು ನೋಡೇ ಬಿಡ್ತಾರಲ್ಲ. ನೋಡಿ ನಮ್ಮ ಅಕ್ಕ ಎದ್ದಿದ್ದಾಳೆ. ನಾವು ಗೇಟ್ ಲಾಕ್ ಹಾಕೊಂಡು ಮಲಗಿಬಿಟ್ಟಿಲ್ಲ ಅನಿಸುತ್ತೆ. ಎದ್ದು ನಾವು ಬರ್ತಿದ್ದಂಗೆ ತೆಗ್ದಿದ್ದಾಳೆ. ನಾವೆಲ್ಲ ಬಂದಿದ್ದೀವಿ. ಮಾಡಿರುವ ಕೇಕ್ನ, ಅತ್ತಿಗೆ ಮಾಡಿರುವ ಕೇಕ್ನ ಕೂಡ ತೊಗೊಂಬರ್ತಾಯಿದ್ದೀವಿ. ಟಡಾನ್
ನೋಡೋಕೆ ಮಾತ್ರ ಚೆನ್ನಾಗಿದೆ ಅಂತ ಇದ್ದಾರೆ. ನೋಡೋಣ ಬನ್ನಿ ತಿನ್ನೋಕ್ಕೂ ಚೆನ್ನಾಗಿದೆ ಅಂತೆ. ಇಷ್ಟು ಅವರ ಕಿರ್ಚಾಡ್ಬಿಟ್ಟು ಇವಾಗ ಮೆತ್ತು ಮಾತಾಡ್ತಾರೆ. ಹೊರಗಡೆ ಎದ್ಬಿಟ್ಟಿದ್ದಾರೆ. ಇದು ಯಾರೋ ಒಳ್ಳೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರಂಗೆ ಬಂದಿದೆಯಲ್ಲಮ್ಮ. ಬ್ಲ್ಯಾಕ್ ಹಾಕೊಂಡು ಬಂದ್ಬಿಟ್ಟಿತ್ತು ನಮ್ಮಮ್ಮ. Presentation is important. Happy birthday to you. Happy birthday to you. Happy birthday to you. Carrying tales only the forest holds. Moonlight spills through the velvet dark. ಗ್ಯಾಂಗ್ ರೆಡಿಯಾಗಿದೆ, ತಿಂತಾ ಇದೆ. ಅಟ್ಯಾಕ್ ಮಾಡಿದ್ದಾರೆ ಕೇಕ್ನ. ಓಕೆ ಡಾರ್ಲಿಂಗ್ಸ್, ಇಲ್ಲಿಗೆ ಸೆಲೆಬ್ರೇಷನ್ ಮುಗೀತು. ನಮ್ಮ ಅತ್ತಿಗೆ ಮಾಡಿದಂಥ ಮ್ಯಾಂಗೋ ಕೇಕ್ನ ನಾನು ಟ್ರೈ ಮಾಡಿದೆ. ನಿಜವಾಗ್ಲೂ ಇಟ್ ವಾಸ್ ಗುಡ್, ಬಟ್ ಇನ್ನು ಸ್ವಲ್ಪ ಬೇಯಬೇಕಿತ್ತು. ಅಷ್ಟು ಬಿಟ್ಟರೆ ಇಟ್ ವಾಸ್ ಪರ್ಫೆಕ್ಟ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ ಬಾಯ್, ಸಿ ಯು, ಲವ್ ಯು.